ಹಾಸನದ ಕಲ್ಕೆರೆಯಲ್ಲಿ ಮಹಿಳೆಯ ನಿಗೂಢ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಹಿಳೆ ಸ್ಥಿತಿ ಏನಾಗಿದೆ ಅದರ ಫಾಲೋಅಪ್ ಸ್ಟೋರಿ ಇದು ನೋಡಿ. ಒಂದು ಕಲ್ಕೆರೆ ಬಳಿಯಲ್ಲಿ ಈ ಮಹಿಳೆಯ ಉಡುಪುಗಳು ಸಿಕ್ಕಿತ್ತು. ಈ ಮಹಿಳೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರಬಹುದು ಅಥವಾ ಯಾರೋ ಕೊಂದು ಹಾಕ್ಬಿಟ್ಟಿರಬಹುದು. ಈ ಮಹಿಳೆ ಬಳಿಯಲ್ಲಿ ಒಂದು 30 ಲಕ್ಷ ಬೆಲೆ ಬಾಳುವ ಒಡವೆ ಇತ್ತಂತೆ. ಇದೆಲ್ಲ ಬಂತಲ್ಲ, ವಿಷಯನೇ ಬೇರೆ. ಈ ಹೆಣ್ಣುಮಗಳು ತನ್ನ ಗಂಡನನ್ನು ಬಿಟ್ಟುಬಿಟ್ಟು ಯಾವುದೋ ಮದುವೆಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತ ಹೇಳಿ ಕುಣಿಗಲ್ಲಿಂದ ಬಂದಂತಹ ಪ್ರಿಯಕರನೊಂದಿಗೆ ಕುಣಿಗಲ್ಗೆ ಹೊರಟುಬಿಟ್ಟಿದ್ಲು. ಯಾರಿಗೂ ಅನುಮಾನ ಬರಬಾರ್ದು ಅಂಥೇಳಿ ಒಂದು ಕೆರೆ ಬಳಿಯಲ್ಲಿ ಉಡುಪು, ಚಪ್ಪಲಿ, ಬ್ಯಾಗು ಎಲ್ಲವನ್ನು ಬಿಸಾಡಿ ಈ ಮಹಿಳೆ ಹೊರಟಿದ್ದದ್ದು. ನೋಡಿದವರು ಎಲ್ಲೋ ಸತ್ತೋಗ್ಬಿಟ್ಟಿದ್ದಾಳೆ ಅಥವಾ ಯಾರೋ ಸಾಯಿಸ್ಬಿಟ್ಟಿದ್ದಾರೆ ತಂದುಕೊಳ್ಳಿ ಅಂಥೇಳಿ. ಇದೇನಾಗುತ್ತೆ ಅಂದರೆ, ಈ ಮಹಿಳೆಯ ಪತಿ ಒಂದು ಕಡೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದೇ ಕೆಲಸ ಮಾಡ್ತಕ್ಕಂಥ ಕಂಪನಿಯಲ್ಲಿ ಡೇವಿಡ್ ಎನ್ನುವ ವ್ಯಕ್ತಿ ಒಳ್ಳೆ ಪೊಸಿಷನ್ ಇರ್ತಾರೆ. ಬಹುಶಃ ಪ್ರಾಬಲಿ ಮ್ಯಾನೇಜರ್ ಅಂತ ಇರಬೇಕು. ಈ ಮ್ಯಾನೇಜರ್ ಅಂತ ಇದ್ದಾಗ ಏನಾಗುತ್ತೆ, ಈ ಮಹಿಳೆ ಆ ಕಂಪನಿಗೆ ಹೋಗೋದು ಬರೋದು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಡೇವಿಡ್ ಜೊತೆಗೆ ಈ ಮಹಿಳೆಗೆ ಪ್ರೇಮಾಂಕುರವಾಗಿದೆ. ಪ್ರಿಯಾಂಕಾಗೆ ಆದಂಥ ಪ್ರೇಮಾಂಕುರ ಇದು. ಸೊ ಇದಾದ್ಮೇಲೆ ಏನಾಗುತ್ತೆ, ಇವರು ಡಿಸೈಡ್ ಮಾಡಿಬಿಡ್ತಾರೆ, ನೀನು ಬಂದುಬಿಡು, ನಾನು ಕರ್ಕೊಂಡು ಹೋಗ್ಬಿಡ್ತೀನಿ, ನಿನ್ನ ಮದುವೆಗೆ ಬಂದೆ, ಅಲ್ಲಿಗೆ ಬಂದೆ, ಇಲ್ಲಿಗೆ ಬಂದೆ ಅಂತ ಹೇಳು, ನಾನು ನಿನ್ನ ನೋಡ್ಕೊಳ್ತೀನಿ ಅಂತ ಹೇಳಿ ಡೇವಿಡ್ ಹೇಳ್ದ ಅಂಥೇಳಿ ಡೇವಿಡ್ ತಲೆ ಕೆಡಿಸಿದ್ನೋ, ಈ ಹೆಣ್ಣುಮಗಳೇ ಡೇವಿಡ್ಗೆ ತಲೆ ಕೆಡಿಸಿದ್ನೋ, ವಿ ಡೋಂಟ್ ನೋ. ಡೇವಿಡ್ ಬಂದ ಬೈಕಲ್ಲಿ ಕೂರಿಸ್ಕೊಂಡ, ಕರ್ಕೊಂಡು ಹೋದ. ಇದೆಲ್ಲವೂ ಈ ಮಧ್ಯಾಹ್ನ ಒಂದು 12 ಗಂಟೆಯಿಂದ ಆಚೆಗೆ ರಾತ್ರಿ 12 ಗಂಟೆ ಒಳಗೆ. ಇಷ್ಟರ ಒಳಗಾಗಿ ಈ ಹೆಣ್ಣುಮಗಳು ಬಸ್ ಸ್ಟಾಪಿಗೆ ಬಂದಿದ್ದು ಆಯಿತು, ಡೇವಿಡ್ಡು ಪಿಕಪ್ ಮಾಡಿದ್ದು ಆಯಿತು, ಕುಣಿಗಲ್ ಬಿಟ್ಬಿಟ್ಟು ಇವನು ಬೈಕಲ್ಲಿ ಬಂದು ಪಿಕಪ್ ಮಾಡಿದ್ದು ಆಯಿತು. ರಾತ್ರಿ 12:30 ಸುಮಾರಿಗೆ ಅವರು ಅವರ ರೂಮ್ಗೆ ಮನೆಗೋ ಬಂದಿದ್ದು ಆಯಿತು. ಇಷ್ಟಲ್ಲಾಗಲೇ ಗಾಬರಿ, ಇನ್ನೊಂದು ಆತಂಕ ಎಲ್ಲ ನಡೆದು ಹೋಗ್ಬಿಟ್ಟಿತ್ತಲ್ಲ. 2-3 ದಿನ ತಲಾಶ್ ಮಾಡುವ ವೇಳೆಗೆ ಈ ಕೆ ನೆಟ್ವರ್ಕ್ ಟ್ರೇಸ್ ಆಯಿತು. ಇಲ್ಲಿದ್ದಾಳ ಅಂತ ಬಂದು ಹುಡುಕಿದ್ರಿ ಇವರು. ಹುಡುಕಿದ ಮೇಲೆ ಏನಾಗಿದೆ, ಈಗ ಡೇವಿಡ್ನ ಇಂಟ್ರಾಗೇಷನ್ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ. ಏನು ನಿನ್ನ ಕತೆ ಹೇಳು, ಯಾಕೆ ಅವಳು ಕರ್ಕೊಂಡು ಬಂದಿದ್ಯಾ ಅಂತ ಹೇಳಿ. ಇದನ್ನು ಯಾರಿಗೂ ರೈಟ್ಸ್ ಏನಿಲ್ಲ ಅಂತ ಹೇಳಿದ್ರೆ, ನೀನು ಯಾಕೆ ಕರ್ಕೊಂಡು ಬಂದೆ, ನೀನು ಯಾರು ಕರ್ಕೊಂಬರೋಕ್ಕೆ, ಕಾನೂನು ಪ್ರಕಾರ ಅಪರಾಧ ಅಲ್ವಾ, ಅದು ಯಾರು ಹೇಳಕ್ಕೆ ಬರಲ್ಲ. ಬಟ್ ಇಂಟ್ರಾಗೇಷನ್ಗೆ ಹೆದರ್ಕೊಂಡು ಡೇವಿಡ್ ಏನು ಮಾಡ್ತಾನೆ, ಪ್ರಿಯಾಂಕಾ ನೀನು ಬೇಡ, ನಿನ್ನ ಸಹವಾಸನೂ ಬೇಡ ಅಂತ ಹೊರಟುಬಿಟ್ಟ. ಅವನು ಎಲ್ಲಿಗೆ ಹೋದ ಗೊತ್ತಿಲ್ಲ, ಅಥವಾ ಅವನು ಕುಣಿಗಲಲ್ಲೇ ಇರ್ತೀನಿ ಅಂತಲೂ ಇದ್ದಿರಬಹುದು. ಈ ಕಡೆ ಏನಾಯಿತು, ಡೇವಿಡ್ಗೆ ಡೇವಿಡ್ ಇಲ್ಲ. ಇದಕ್ಕೆ ಮುಂಚೆ ಪ್ರಿಯಾಂಕಾಗೆ ಎಷ್ಟು ಕನ್ವಿನ್ಸ್ ಮಾಡಿದ್ರು, ಗಂಡನ ಮನೆಗೆ ನಾನು ಹೋಗಲ್ಲ ಅಂದಳು. ಈಗ ಗಂಡನ ಮನೆಯೂ ಹೋಯಿತು, ಡೇವಿಡ್ಗೆ ಡೇವಿಡ್ ಕೂಡ ಹೋದ. ಪ್ರಿಯಾಂಕಾ ಕಥೆ ಏನು ಅಂತ ಹೇಳಿದ್ರೆ, ಈಗ ಸಾಂತ್ವನ ಕೇಂದ್ರದಲ್ಲಿ ಪ್ರಿಯಾಂಕಾ ಜೀವನ ಮಾಡ್ತಿರೋದು. ಹೆತ್ತವ್ರನ್ನೂ ಕಳ್ಕೊಂಡ್ಲು, ಗಂಡನಿಗೆ ಗಂಡನೂ ಇಲ್ಲ, ಸೋಕಾಲ್ಡ್ ಪ್ರಿಯಕರನೂ ಇಲ್ಲ. ಹಾಸನದ ಸಾಂತ್ವನ ಕೇಂದ್ರದಲ್ಲಿ ಪ್ರಿಯಾಂಕಾ ಒಂಟಿಯಾಗಿರ್ತಕ್ಕಂಥ ಸ್ಟೋರಿ ಇದು. 2 ದಿನಗಳಿಂದ ಪ್ರಿಯಾಂಕಾ ಸಾಂತ್ವನ ಕೇಂದ್ರದಲ್ಲೇ ಉಳ್ಕೊಂಡಿರೋದು. ಹಾಸನ ಜಿಲ್ಲೆ ಬೇಲೂರಲ್ಲಿ ಲೇಡಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಪ್ರಿಯಾಂಕಾಳ ಪ್ರಿಯಕರ ಡೇವಿಡ್ ಇದ್ನಲ್ಲ, ಅವನಿಗೆ ಸಂಬಂಧಪಟ್ಟಂತ ಮಾಹಿತಿ ಇದು. TV5ನಲ್ಲಿ ಲಭ್ಯ ಇದೆ ಒಂದು ಮಾಹಿತಿ. ಮರ್ಯಾದೆಗೆ ಅಂಜಿ ಗೊಟ್ಟಿಕೆರೆ ಊರನ್ನೇ ಬಿಟ್ಟುಬಿಟ್ಟಿದ್ದಾನೆ ಡೇವಿಡ್ ಏಲಿಯಾಸ್ ತಿಮ್ಮಾರಸನ್. ಇವನು ಇನ್ನೊಂದು ಹೆಸರು ತಿಮ್ಮಾರಸನ್ ಅಂತ ಹೇಳಿ, ಅದರದ್ದು ಇನ್ನೊಂದು ಹೆಸರು ಡೇವಿಡ್ ಅಂತ. ಇದೀಗ ಇವನು ಈ ಥರ ಎಲ್ಲ ಇಂಟ್ರಾಗೇಷನ್ ಆದಮೇಲೆ ನನ್ನ ಈ ಊರಲ್ಲಿ ಮರ್ಯಾದೆ ಹೊಟ್ಟೋಯ್ತು, ನಾನು ಇಲ್ಲಿ ಇರಬಾರ್ದು ಅಂತ ಹೇಳಿ ಏನು ಮಾಡಿದ್ದಾನೆ, ಡೇವಿಡ್ ಅಲಿಯಾಸ್ ತಿಮ್ಮಾರಸನ್ ತುಮಕೂರು ಬಿಟ್ಟುಬಿಟ್ಟ. ಇವನು ಕುಣಿಗಲ್ ಬಿಟ್ಟುಬಿಟ್ಟ, ತುಮಕೂರು ಬಿಟ್ಟುಬಿಟ್ಟ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಗೊಟ್ಟಿಕೆರೆ ಗ್ರಾಮ. ಇವನು UP ಕಡೆ ಮುಖ ಮಾಡಲಿಕ್ಕೆ ಮುಂದಾಗ್ಬಿಟ್ಟಿದ್ದಾನೆ ಡೇವಿಡ್ ಅಂತೇಳಿ. ಅವನು ಉತ್ತರ ಪ್ರದೇಶದ ಕಡೆ ಹೋಗ್ಬಿಟ್ಟಿದ್ದಾನೆ ಅಂಥೇಳಿ ಒಂದು ಮಾಹಿತಿ ಇದೆ. ಉಳಿದಂತೆ ಏನಾಗ್ತಿದ್ದಾನೆ, ಅವನದು ಏನು ಕಥೆಗಳಾಯಿತೋ ಗೊತ್ತಿಲ್ಲ. ಇಲ್ಲಿ ಇದು ಕಿಡ್ನ್ಯಾಪ್ ಅಂತಲೂ ಬರೋಲ್ಲ, ಅವಳೇನೋ ಹಗ್ಗ ಕಟ್ಟಿಬಿಟ್ಟು ಕೈಕಾಲು ಕಟ್ಟಿಬಿಟ್ಟು ಕರ್ಕೊಂಡು ಹೋಗಿಲ್ಲ ಇವನು. ಯಾವಾಗ ಇಂಟ್ರಾಗೇಷನ್ನು, ಇದಕ್ಕೊಂದು ಸಿಕ್ಕಿರ್ತಕ್ಕಂಥ ಒಂದು ಅಟೆನ್ಷನ್ನು ಇದೆಲ್ಲ ಆಯಿತು, ಇವನು ಅಪ್ಸೆಟ್ ಆಗಿ ಇವನು ಪ್ರಿಯಾಂಕಾನೂ ಬೇಡ, ನನಗೆ ಕುಣಿಗಲ್ಲು ಬೇಡ, ಗೊಟ್ಟಿಕೆರೆ ಗ್ರಾಮನೂ ಬೇಡ, ಏನು ಬೇಡ ಅಂಥೇಳಿ ಹೊರಟುಬಿಟ್ಟಿದ್ದಾನಂತೆ ಉತ್ತರ ಪ್ರದೇಶದ ಕಡೆಗೆ.